ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಕರ್ಕ ರಾಶಿಯ ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ನೋಡಿ. ಮಾನಸಿಕವಾಗಿ ವಿಶೇಷವಾಗಿ ಗಟ್ಟಿಯಾಗಿರಿ. ನಿಮ್ಮ ಮನಸ್ಸನ್ನ ಅಲುಗಾಡದೇ ಇರುವಂತೆ ನೋಡ್ಕೊಳ್ಳಿ. ಸಾಕಷ್ಟು ಒಳ್ಳೆಯ ಸಮಯ ಇದೆ. ಯಾಕೆಂದರೆ ಗುರು 11ನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಸಂಪೂರ್ಣವಾಗಿ ಗುರುವಿನ ಅನುಗ್ರಹ ಇದೆ. ಆದರೆ ಅದರ ಜೊತೆಗೆ ಸ್ವಲ್ಪ ಅಷ್ಟಮ ಶನಿಯ ಪ್ರಭಾವ ಆರೋಗ್ಯದ ವಿಷಯದ ಮೇಲೆ, ಶಾರೀರಿಕ ಆರೋಗ್ಯದ ವಿಷಯದ ಮೇಲೆ ಮತ್ತು ಮಾನಸಿಕ ಆರೋಗ್ಯದ ವಿಷಯದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇದೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಕಾಲ, ಬರೀ ಮಾರ್ಚ್ ಎಂಡ್ವರೆಗೆ ಮಾತ್ರ ನಿಮಗೆ ಶನಿಯ ತೊಂದರೆ ಕಾಣಿಸುತ್ತೆ. ಅದಾದಮೇಲೆ ಶನಿ ನಿಮಗೆ 9ನೇ ಸ್ಥಾನದಲ್ಲಿ ಬರ್ತಾನೆ. ಅಲ್ಲಿವರೆಗೆ ನಮ್ಮ ಒಂದು ಸಲಹೆ ಅಂತಂದರೆ, ಯಾವುದೇ ವಿಷಯದಲ್ಲಿ ಇಷ್ಟು ದಿವಸ ಏನು ಒಂದು ಸಹನೆಯನ್ನು ಮಾಡ್ಕೊಂಡಿದ್ದೀರೋ, ಇನ್ನೂ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಅದನ್ನು ಮುಂದುವರಿಸಿ. ನಿಮ್ಮ ಸಹನೆಯನ್ನು ಕಳೆದುಕೊಳ್ಬೇಡಿ. ಹಾಗಾಯಿತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಈ ಮಾಸ ಸಂಪೂರ್ಣವಾಗಿ ಸಂತೋಷಕರವಾಗಿ ಮತ್ತು ಅನುಕೂಲಕರವಾಗಿ ಇರುತ್ತೆ. ಗುರು ಅನುಗ್ರಹ ಇದೆ. ಎಲ್ಲ ಕೆಲಸಗಳಲ್ಲೂ ನಿಮಗೆ ಅನುಕೂಲತೆ ಸಾಧ್ಯತೆ, ಎಲ್ಲದರಲ್ಲೂ ನಿಮಗೆ ಯಶಸ್ಸು ಸಿಗುವಂಥ ಸಾಧ್ಯತೆ. ಹಾಗಾಗಿ ಹಣಕಾಸಿನ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ. ನೀವು ಮಾಡುವಂಥ ಉದ್ಯೋಗ, ಕೆಲಸ, ವ್ಯಾಪಾರದಲ್ಲಿ ಬದಲಾವಣೆ, ಹೌದಾ, ವ್ಯಾಪಾರದಲ್ಲಿ ನೀವು ಹೊಸ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ, ಅದು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆ, ಕ್ಷೇತ್ರದ ಬದಲಾವಣೆ, ಜಾಗದ ಬದಲಾವಣೆಯನ್ನು ತೋರಿಸ್ತಾ ಇದೆ. ಸ್ವಲ್ಪ ನಿಮಗೆ ಅದು ಅಪ್ರಿಯವಾಗಿರುವಂತಹ ಬದಲಾವಣೆ ಇರುವಂಥ ಸಾಧ್ಯತೆ ಕೂಡ ಇದೆ. ಸದ್ಯದ ಮಟ್ಟಿಗೆ ಹೊಂದಿಕೊಂಡು ಹೋಗಿ, ಅದು ನಿಮಗೆ ಮುಂದೆ ಅನುಕೂಲಕರವಾಗಿ ಖಂಡಿತವಾಗಿಯೂ ಇರುತ್ತೆ. ಭಾಗ್ಯಸ್ಥಾನದಲ್ಲಿರುವಂಥ ಉಚ್ಚನಾದಂಥ ಶುಕ್ರ ನಿಮ್ಮ ಮನಸ್ಸಿಗೆ ಒಳ್ಳೊಳ್ಳೆ ಪ್ರೇರಣೆಯನ್ನು ಕೊಡ್ತಾನೆ. ನೋಡಿ, ಭಾಗ್ಯಸ್ಥಾನ ಅಂತಂದರೆ ಅದೇ ರೀತಿಯಾಗಿ ಇರೋದು. ಇಲ್ಲೊಂದು ಸಮ್ಮಿಶ್ರ ಫಲವನ್ನು ಸಿಗ್ತಾ ಇದೆ. ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ರಾಹು ಕೂಡ ಇದೆ. ಆ ರಾಹು ಒಂದಷ್ಟು ಈ ನಿಮ್ಮ ಒಂದು ಯಶಸ್ಸನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಕೂಡ ಖಂಡಿತವಾಗಿ ಮಾಡ್ತಾನೆ. ಆದರೆ ಪ್ರಬಲವಾದಂಥ ಗ್ರಹಗಳು ನಿಮಗೆ ಅನುಕೂಲಕರವಾಗಿರುವುದರಿಂದ ರಾಹುವಿನ ಬಾಧೆ ಯಾವುದೇ ರೀತಿಯಲ್ಲೂ ನಿಮಗೆ ಆಗೋದಿಲ್ಲ. ಆದರೆ ಒಂದಷ್ಟು ಅಜಾಗರೂಕತೆಯಾಗುವಂಥ ಸಾಧ್ಯತೆ, ಕೇರ್ಲೆಸ್ ಮಾಡ್ತೀರ ಒಂದಷ್ಟು ವಿಷಯದಲ್ಲಿ. ಆ ಕೇರ್ಲೆಸ್ ಮಾಡೋದರಿಂದ ನಿಮ್ಮ ಶರೀರಕ್ಕೆ ಗಾಯ ಅಥವಾ ಅಪಘಾತವಾಗುವಂಥ ಸಾಧ್ಯತೆ ಇರೋದರಿಂದ ತುಂಬ ಎಚ್ಚರಿಕೆಯಾಗಿ ಇರಿ. ಆರೋಗ್ಯದ ಬಗ್ಗೆ ಮಾತ್ರ ನಾನು ಆಗಲೇ ಹೇಳಿದೆ, ಅಷ್ಟಮ ಶನಿಯ ಪ್ರಭಾವ ಆರೋಗ್ಯದ ಮೇಲೆ ಖಂಡಿತವಾಗಿಯೂ ಬೀರುತ್ತಾ ಇದೆ, ಇನ್ನೂ ಮುಂದುವರಿತಾ ಇದೆ. ನೋಡಿ, ಅದಕ್ಕಾಗಿ ಶನಿಯ ಒಂದಷ್ಟು ಉಪಾಸನೆಯನ್ನು ಮಾಡಿಕೊಳ್ಳಿ. ಶನಿಯ ಸ್ತೋತ್ರವನ್ನು ಪ್ರತಿನಿತ್ಯ ತಪ್ಪದೇ ಹೇಳಿ. ಸ್ವಲ್ಪ ದಿವಸ ಉಳಿತು, ಅದರ ಜೊತೆಗೆ ಆರೋಗ್ಯದ ವಿಶೇಷವಾದಂಥ ಸಮಸ್ಯೆ ಇತ್ತು ಅಂತಂದರೆ ಪ್ರತಿನಿತ್ಯ ಒಂದು ರುದ್ರ ಪೂಜೆಯನ್ನು ಮಾಡಿಕೊಳ್ಳಿ ನೀವಾಗಿ. ಅಥವಾ ಯಾವುದಾದ್ರೂ ಹತ್ತಿರದ ಈಶ್ವರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಒಂದು 11 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಆ ಈಶ್ವರನಿಗೆ ಪ್ರತಿನಿತ್ಯ ಸಾಧ್ಯವಾದಷ್ಟು ಹಾಲನ್ನು ಸಮರ್ಪಣೆ ಮಾಡಿ. ಆರೋಗ್ಯದ ಮೇಲೆ ಬಹಳ ವಿಶೇಷವಾದಂಥ ಪರಿಣಾಮ ಉಂಟಾಗುತ್ತೆ. ಮಾನಸಿಕ ಸ್ಥೈರ್ಯ ಅಂತಂದರೆ ವಿಲ್ ಪವರ್ ಅಂತ ನಾವೇನು ಹೇಳ್ತೀವಲ್ಲ, ಆ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಬರುವಂಥ ಸಮಸ್ಯೆಗಳಿರಬಹುದು, ಕಷ್ಟಗಳಿರಬಹುದು, ಅದನ್ನು ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಯಾಕೆಂದರೆ ಕರ್ಕರಾಶಿಯವರು ಆದಷ್ಟು ಸಣ್ಣ ವಿಷಯದಲ್ಲಿ ನೀವು ಅಧೀರರಾಗ್ತೀರ. ಅಂದರೆ ಬಹಳ ಬೇಗನೆ ನೀವು ಸ್ಥೈರ್ಯವನ್ನು ಕಳ್ಕೊಳ್ತೀರಾ. ಒಂದು ದ್ವಂದ್ವ ಮನಸ್ಥಿತಿ ಇರುತ್ತೆ. ಚಂದ್ರ ಅದಕ್ಕೆ ಅಧಿಪತಿ, ಯಾವಾಗಲೂ ಮನಸ್ಸು ದ್ವಂದ್ವದಲ್ಲಿ ಇರುತ್ತೆ. ಇದೆಲ್ಲವೂ ನಿಮಗೆ, ಅದರಲ್ಲೂ ವಿಶೇಷವಾಗಿ ಶನಿಯ ಪರಿಣಾಮ ಬಂದಾಗ ಮನಸ್ಸಿನ ಮೇಲೆ ವಿಶೇಷವಾದಂಥ ಪರಿಣಾಮ ಬೀರುತ್ತೆ. ಸಾಧ್ಯವಾದಷ್ಟು ನೋಡಿ, ಕರ್ಕರಾಶಿಯವರು ಯಾವಾಗಲೂ ಒಂದಷ್ಟು ವಿಷಯಗಳನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಎಲ್ಲ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಅದು ನಿಮ್ಮ ಮನಸ್ಸಿನ ಮೇಲೆ, ಅದರ ಮುಖಾಂತರ ನಿಮ್ಮ ಕಾರ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮನಸ್ಸು ಯಾವಾಗಲೂ ಭಾರವಾಗಿರೋದರಿಂದ ನೀವು ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳದೇ ಇರುವಂಥ ಸಾಧ್ಯತೆ. ಹಾಗಾಗಿ ಮನಸ್ಸನ್ನು ಯಾವಾಗಲೂ ಹಗುರವಾಗಿಟ್ಟುಕೊಳ್ಳಿ. ಮನಸ್ಸಿನಲ್ಲಿರುವಂಥ ಕೆಟ್ಟ ವಿಷಯವನ್ನು ತೊಡೆದು ಹಾಕಿ. ಅದರಿಂದ ಖಂಡಿತವಾಗಿಯೂ ನಿಮಗೆ ಅನುಕೂಲ ಅಂತಂದರೆ ಒಳ್ಳೆಯದಾಗುತ್ತೆ, ಹೌದಾ. ಅದರ ಜೊತೆಗಳಿಗೆ ನೋಡಿ, ಒಂದಷ್ಟು ವಾದ ವಿವಾದಗಳಾಗುವಂಥ ಸಾಧ್ಯತೆ, ನಿಮ್ಮ ಬಂಧು ಮಿತ್ರರ ಜೊತೆಗೆ, ಅಣ್ಣ ತಮ್ಮಂದಿರ ಜೊತೆಗೆ, ಅದರಲ್ಲೂ ವಿಶೇಷವಾಗಿ ನೆರೆಹೊರೆಯವರೊಂದಿಗೆ ಜಗಳವಾಗುವಂಥ ಸಾಧ್ಯತೆ. ಈ ವಿಷಯದಲ್ಲಿ ಜಾಗ್ರತೆ ವಹಿಸಿ, ಅದು ನಿಮಗೆ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಜಗಳವನ್ನು ಬೆಳೆಸಬೇಡಿ. ಅಂದರೆ
ಒಂದು ಸ್ಟೆಪ್ಪನ್ನು ಸದ್ಯದ ಮಟ್ಟಿಗೆ ನೀವೇ ಹಿಂದಿಡಿ, ಅದರಿಂದ ಮುಂದೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಸೊ ಜಗಳಕ್ಕೆ ಆಸ್ಪದವನ್ನು ಕೊಡಬೇಡಿ. ಇನ್ನು ಈ ಮಾಸದಲ್ಲಿ ವಿಶೇಷವಾಗಿ ನಾನು ಆಗಲೇ ಶನಿಯ ಪರಿಹಾರವನ್ನು ಹೇಳಿದೆ, ಅದರ ಜೊತೆಗೆ ರಾಹು ದೋಷದ ಪರಿಹಾರವನ್ನು ಮಾಡಿಕೊಳ್ಳಿ, ರಾಹು ಜಪವನ್ನು ಮಾಡಿಕೊಳ್ಳಿ. ಮತ್ತು ಒಂದಷ್ಟು ಹಣಕಾಸಿನ ಪರಿಸ್ಥಿತಿಯಲ್ಲಿ ಅನಾವಶ್ಯಕವಾದ ವ್ಯಯ ಆಗದೇ ಇರದಂತೆ ನೋಡಿಕೊಳ್ಳಲಿಕ್ಕೆ ಕುಜನ ಆರಾಧನೆಯನ್ನು ಮಾಡಿಕೊಳ್ಳಿ. ಅಂದರೆ ಕುಜ ಪ್ರಾರ್ಥನೆಯನ್ನು ಧರಣಿ ಗರ್ಭಸಂಭೂತಮ ವಿದ್ಯುತ್ಕಾಂತಿ ಸಭಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಈ ಮಂತ್ರವನ್ನು ಪ್ರತಿನಿತ್ಯ 108 ಸಾರಿ ಹೇಳಿ. ಅದರಿಂದ ನಿಮ್ಮ ಹಣ ಸೋರಿಕೆಯಾಗದಂತೆ ಇರುತ್ತೆ. ಎಲ್ಲವೂ ಒಳ್ಳೆಯದಾಗಲಿ. ನಮಸ್ಕಾರ.